ಇವತ್ತು ಏನು ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಅಂತ ನಾರಾಯಣಗೌಡರು ನಾಮಫಲಕಗಳು ಏನು ಆಂಗ್ಲ ನಾಮಫಲಕಗಳ ವಿರುದ್ಧ ಇವತ್ತು ಸಮರವನ್ನ ಸಾರಿದ್ದಾರೆ. ಇವತ್ತು ನಾರಾಯಣಗೌಡರ ನೇತೃತ್ವದಲ್ಲಿ ಸಾವಿರಾರು ಜನ ಏನು ಏರ್ಪೋರ್ಟ್ ಟೋಲ್ ನಿಂದ ಬರ್ತಾ ಇದ್ದಾರೆ. ಇಲ್ಲಿ ರಕ್ಷಣಾ ವೇದಿಕೆಯ ಯುವ ಕಾರ್ಯಕರ್ತರನ್ನ ಇವತ್ತು MG ರೋಡು, ಬ್ರಿಗೇಡ್ ರೋಡು ಮತ್ತೆ ಕಮರ್ಷಿಯಲ್ ಸ್ಟ್ರೀಟ್ ಈ ಭಾಗಗಳಲ್ಲಿ ಯಾರು ಇಂಗ್ಲಿಷ್ ನಾಮಫಲಕಗಳನ್ನ ಹಾಕೊಂಡು ಇನ್ನೂ ದಬ್ಬಾಳಿಕೆಯನ್ನೇ ಮಾಡ್ತಿದ್ದಾರೆ ಅಂತವ್ರ ಮೇಲೆ ದಾಳಿ ಮಾಡ್ತಾ ಇದೀವಿ. ಈಗ ದಾಳಿ ಮಾಡ್ತಿದ್ದ ಸಮಯದಲ್ಲಿ ಏನ ಬೋರ್ಡ್ ಗಳನ್ನ ಕಿತ್ತಾಕ್ತಿದ್ದ ಸಮಯದಲ್ಲಿ, ಮಸಿ ಬಳಿತಿದ್ದಂತ ಸಮಯದಲ್ಲಿ ನಾವು ಯಾವುದೇ ಅಂಗಡಿ ಒಳಗಡೆ ಹೋಗಿಲ್ಲ. ನಾಮಫಲಕ ಯಾರು ಇಂಗ್ಲಿಷ್ ನಲ್ಲಿ ಹಾಕಿರ್ತಾರೆ ಅಂತದನ್ನ ಕಿತ್ತಾಕುವ ಕೆಲಸ ಮತ್ತು ಮಸಿ ಬಳಿಯುವಂತ ಕೆಲಸ ಮಾಡಿದ್ರೆ ಇವತ್ತು ಕರವೇ ಕಾರ್ಯಕರ್ತರ ಮೇಲೆ ಮಾನಸಿಕವಾಗಿ ಹಲ್ಲೆ ಮಾಡಿದ್ದಾರೆ. ಪ್ರತಿಯೊಬ್ಬರ ಕೈ ಎಲ್ಲ ರಕ್ತ ಬರುವ ರೀತಿಯಲ್ಲಿ ಹೊಡೆದಿದ್ದಾರೆ. ಇದೇನಾದ್ರೂ ಪೊಲೀಸರು ನಿಲ್ಲಿಸ್ತಲೇ ಹೋದ್ರೆ ಮುಂದೆ ಆಗುವಂತ ಪರಿಣಾಮಗಳನ್ನ ಪೊಲೀಸ್ ಇಲಾಖೆ ಎದುರಿಸಬೇಕಾಗುತ್ತೆ. ನಾವು ಪೊಲೀಸರ ಮೇಲೆ ನಮ್ಮ ಹೋರಾಟ ಅಲ್ಲ. ಈ ನಾಡಿಗೆ ಬಂದಿರುವಂತ ಯಾರು ಪರಭಾಷಿಗರು ಇಲ್ಲಿ ಇಂಗ್ಲಿಷ್ ಹಾಕೊಂಡು ದಬ್ಬಾಳಿಕೆ ಮಾಡ್ತವ್ರೆ, ದೌರ್ಜನ್ಯ ಮಾಡ್ತವ್ರೆ ಅಂತವರ ವಿರುದ್ಧ ನಮ್ಮ ಹೋರಾಟ. ಅದು ಪೊಲೀಸರ ವಿರುದ್ಧ ತಿರುಗುವಕ್ಕಿಂತ ಮುಂಚೆ ಪೊಲೀಸರು ಲಾಠಿ ಎತ್ತದನ್ನ ಬಿಡ್ರಿ. ಕನ್ನಡ ಚಳವಳಿಗಾರರ ಮೇಲೆ ನಿಮಗೆ ಲಾಠಿ ಎತ್ತ ಕಷ್ಟ ಗೊತ್ತಿರೋದು. ನಾವು ಕಟ್ಟುವಂತ ತೆರಿಗೆ ಹಣದಲ್ಲಿ, ನಾವು ಕೊಡುವಂತ ಸಂಬಳದಲ್ಲಿ ಬದುಕುವಂತ ಪೊಲೀಸರು ಈ ರೀತಿ ಹಿಂದಿ ಗುಲಾಮರಿಗೆ ಇಲ್ಲಿ ನೀವು ರಕ್ಷಣೆ ಕೊಡೋದಾದ್ರೆ ಕನ್ನಡವನ್ನ ಹಾಕ್ರಿ ಅಂತ ಕೇಳೋದೇ ತಪ್ಪ. ಕನ್ನಡ ಚಳವಳಿಗಾರರ ಮೇಲೆ ದಬ್ಬಾಳಿಕೆ, ದೌರ್ಜನ್ಯ ಮಾಡ್ತೀರಾ. ಮಾನ್ಯ ಮುಖ್ಯಮಂತ್ರಿಗಳು, ಕನ್ನಡದ ಮುಖ್ಯಮಂತ್ರಿ, ಕನ್ನಡದ ರಾಮಯ್ಯ ಅಂತ ಹೇಳುವಾಗಲುವಂತ ಮುಖ್ಯಮಂತ್ರಿ ಇವತ್ತು ಪೊಲೀಸರು ಇಟ್ಕೊಂಡು ನಮ್ಮ ಹೋರಾಟಗಾರರ ಮೇಲೆ, ರಕ್ಷಣಾ ವೇದಿಕೆ ಕಾರ್ಯಕರ್ತರ ಮೇಲೆ ಇವತ್ತು ಲಾಠಿ ಚಾರ್ಜ್ ಮಾಡುತ್ತಿರಲ್ಲ. ನಿಮಗೆ ನಾಚಿಕೆ ಆಗಲ್ವಾ? ಈ ಕೆಲಸವನ್ನ ನೀವೇ ಮಾಡಿದ್ದಿದ್ರೆ ಏನು ಕರ್ನಾಟಕದ ರೂಲ್ಸ್ ಏನಿದೆ ಆ ರೂಲ್ಸ್ ನೀವೇ ಎಲ್ಲ ಅಂಗಡಿ ಮುಂಗಟ್ಟುಗಳಿಗೆ ಲೈಸೆನ್ಸ್ ಕೊಡೋಕ್ಕಿಂತ ಮುಂಚೆ ನೀವು ಅವ್ರನ್ನ ಮಾಡಿದಿದ್ರೆ ಇವತ್ತು ಹೋರಾಟಗಾರರು ರಸ್ತೆಗಿಳಿಯುವಂತ ಅವಶ್ಯಕತೆ ಇರಲಿಲ್ಲ. ನೀವು ಮಾಡಲಿಲ್ಲ, ಆ ರೂಲ್ಸ್ ನ ಜಾರಿಗೆ ತರಲಿಲ್ಲ. 3 ತಿಂಗಳು ಜೈಲು, 20,000 ದಂಡ, ಅವರ ಅಂಗಡಿ ಲೈಸೆನ್ಸ್ ರದ್ದು ಮಾಡಬೇಕಾದಂತ ಸರ್ಕಾರ ಕೈಕಟ್ಟು ಕುಂತಂತ ಸಮಯದಲ್ಲಿ ಇವತ್ತು ರಕ್ಷಣಾ ವೇದಿಕೆ ಬೀದಿಗಿಳಿಯ ಪರಿಸ್ಥಿತಿ ಬಂತು. ಈಗ ಸರ್ಕಾರ ಕೂಡ ಒಂದು ಗಡುವು ಕೊಟ್ಟಿದೆ. 40% ಕನ್ನಡ 40% ಅನ್ಯ ಭಾಷೆ ಇರಬೇಕು ಅಂತ ಹೇಳಿ. ಆ ಗಡುವು ಇನ್ನೂ ಕೂಡ ಸರ್ಕಾರದ ಗಡುವನ್ನ ನಾವು ಪ್ರತಿ ಸಲ ನೋಡ್ಕೊಂಡ್ ಬಂದಿದೀವಿ. ಬಂದಂತ ಎಲ್ಲಾ ಸರ್ಕಾರಗಳು ಈ ರೀತಿ ಗಡುವನ್ನ ಕೊಟ್ಟಿದ್ದಾರೆ. ಆಮೇಲೆ ಆ ಗಡುವನ್ನ ಮೀರಿ ಇಲ್ಲಿ ಬಂದಂತ ಪರಭಾಷಿಕರು ನಡ್ಕೊಂಡಿದ್ದಾರೆ. ಹಾಗಾಗಿ ಆ ಗಡುವಿನ ಮೇಲೆ ನಂಬಿಕೆ ಇಲ್ಲ. ಇವತ್ತು ಕಾರ್ಯಕರ್ತರಿಗೆ ಕೈ ಮುರಿದಾಕಿದ್ದಾರೆ. ಎಷ್ಟು ಜನ ಕೈ ಮುರಿದಾಕಿದ್ದಾರೆ ಸರ್? ಸುಮಾರು 7-8 ಜನ ಕಾರ್ಯಕರ್ತರು ಕೈ ಮುರಿದೋಗಿದೆ, ಮುರಿದೋಂಗ್ ಹೊಡೆದಿದ್ದಾರೆ. ಇವತ್ತು ಅಶೋಕ್ ನಗರ ಪೊಲೀಸ್ ಸ್ಟೇಷನ್ ಅಲ್ಲಿ ಮತ್ತೆ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಅಲ್ಲಿ ನೋಡ್ರಿ, ಇಲ್ಲೊಬ್ಬ ಈ ರೀತಿ ಎಲ್ಲ ಕಾರ್ಯಕರ್ತರ ಮೇಲೆ ದೌರ್ಜನ್ಯ ಮಾಡ್ತಿದ್ದೀರಾ, ದಬ್ಬಾಳಿಕೆ ಮಾಡ್ತಿದ್ದೀರಾ. ನಾವ್ ಹೇಳಿದ್ದು ಆಂಗ್ಲ ನಾಮಫಲಕಗಳನ್ನ 27 ತೆರವುಗೊಳಿಸಿ ಅಂತ ಹೇಳಿದ್ರು. ಮಾಡಿಲ್ಲ ಅಂದ್ಮೇಲೆ ಆ ಬೋರ್ಡ್ ನ ಕಿತ್ತೆಸಿದ್ವಿ ಎನ್ನುವ ಎಚ್ಚರಿಕೆಯನ್ನು ಕೊಟ್ಟಿದ್ದು. ಅಷ್ಟೇ ನಾವು ಮಾಡಿರೋದು. ಧರ್ಮರಾಜ್ ಗೌಡ ಅಂತ ಹೇಳಿ ರಾಜ್ಯ ಉಪಾಧ್ಯಕ್ಷ. ಬರುವ ರೀತಿಯಲ್ಲಿ ಪೊಲೀಸ್ ಲಾಠಿ ಎತ್ತಬೇಕಾದ್ರೆ ಎಚ್ಚರಿಕೆ ಇರಬೇಕಾಗಿತ್ತು. ಇವತ್ತು ನೋಡಿ ಆತನ ಸ್ಥಿತಿ ಏನಾಗಿದೆ. ನಾಡಿಗೋಸ್ಕರ, ನುಡಿಗೋಸ್ಕರ ನಾವು ಕೇಳಕ್ ಹೋದ್ರೆ ಪೊಲೀಸ್ ಇಲಾಖೆ ಈ ತರ ದೌರ್ಜನ್ಯ ನಡೆಸಿದೆ. ಇದ್ರ ಬಗ್ಗೆ ತಾವು ಮಾಧ್ಯಮ ಗಿರೀಶ್ ಅಂತ ಅವನ ಹೆಸರು